ತಾಳ್ಮೆಯುಳ್ಳ ವ್ಯಕ್ತಿಯು ಪರಿಪೂರ್ಣನಾಗುತ್ತಾ ದೇವರ ಮಗನಾಗಿ ರೂಪುಗೊಳ್ಳುತ್ತಾನೆ. ನಾವು ಹೇಗಿದ್ದೇವೆ? ದೇವರ ಕೃಪೆಯಿಂದ ಸತ್ಯವೇದ ಅಧ್ಯಯನದಲ್ಲಿ ಸೇರಿ ಬರುವಂತೆ ದೇವರು ನಮಗೆ ಸಹಾಯ ಮಾಡಿ ಇಂತಹ ಅವಕಾಶಕ್ಕಾಗಿ ಆತನಿಗೆ ಸ್ತೋತ್ರವನ್ನು ಸಲ್ಲಿಸುತ್ತಾ, ಇಂದು ನಾವು ಪ್ರಿಯರೇ ದೇವರ ತಾಳ್ಮೆಯನ್ನು ನಮ್ಮಲ್ಲಿ ಹೇಗೆ ಉತ್ಪಾದಿಸುತ್ತಾನೆ? ದೇವರ ಜ್ಞಾನದ ಗೂಢಾರ್ಥಗಳೇನು? ಸಂಶಯ ಪಡುವವನು ಎರಡು ಮನಸ್ಸುಳ್ಳವನು ಹೇಗಿರುತ್ತಾನೆ ಎಂದು ತಿಳಿದುಕೊಳ್ಳಬೇಕೋ? ಹಾಗಾದರೆ ಕಾರ್ಯಕ್ರಮವನ್ನು ಪ್ರಾರಂಭದಿಂದ ಕಡೆಯವರೆಗೆ ತಪ್ಪದೆ ವೀಕ್ಷಿಸಿ, ನೀವು ತಿಳಿದುಕೊಂಡ ಸತ್ಯಗಳನ್ನು ಕರೆ ಮಾಡಿ ನಮಗೆ ತಿಳಿಯಪಡಿಸಿರಿ. ನಮ್ಮ ಅಧ್ಯಯನವನ್ನು ಈಗ ಪ್ರಾರಂಭಿಸೋಣ. ಶಿಷ್ಟನ ಬಾಯಿ ಜೀವದ ಬುಗ್ಗೆ, ದುಷ್ಟನ ಬಾಯಲ್ಲಿ ಬಲಾತ್ಕಾರವು ತುಂಬಿ ತುಳುಕುವುದು. ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 11ನೇ ವಚನ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಯಾಕೋಬನು ಬರೆದ ಪತ್ರಿಕೆಯ ಪೀಠಿಗೆ ಭಾಗವನ್ನು ಮತ್ತು 1ನೇ ಅಧ್ಯಾಯದ 3 ವಚನಗಳನ್ನು ನಾವು ಕಳೆದ ಕಾರ್ಯಕ್ರಮದಲ್ಲಿ ಧ್ಯಾನ ಮಾಡಿ ಆತ್ಮಿಕವಾಗಿ ಬಲ ಹೊಂದಿದ್ದೇವೆ. ದೇವರಿಗೆ ಸ್ತೋತ್ರ ಸಲ್ಲಿಸುತ್ತಾ ನಮ್ಮ ಅಧ್ಯಯನದಲ್ಲಿ ಮುಂದೆ ಸಾಗುವಾಗ ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯದ 4ನೇ ವಚನವನ್ನು ನೋಡೋಣ. ಆ ತಾಳ್ಮೆಯು ಸಿದ್ಧಿಗೆ ಬರಲಿ, ಆಗ ನೀವು ಶಿಕ್ಷಿತರೂ ಸರ್ವ ಸುಗುಣವುಳ್ಳವರು, ಏನೂ ಕಡಿಮೆ ಇಲ್ಲದವರು ಆಗಿರುವಿರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ತಾಳ್ಮೆ ಎನ್ನುವಂಥದ್ದು ಒಬ್ಬನನ್ನು ಪೂರ್ತಿಯಾಗಿ ಬೆಳೆದ ದೇವರ ಮಗುವನ್ನಾಗಿ ಮಾಡುತ್ತದೆ. ಆದರೆ ನಮ್ಮಲ್ಲಿ ತಾಳ್ಮೆಯನ್ನು ದೇವರು ಹೇಗೆ ಉತ್ಪಾದಿಸುತ್ತಾನೆ? ಬಹು ಆಸಕ್ತಿಕರವಾದ ಸಂಗತಿ ಏನೆಂದರೆ, ಈ ತಾಳ್ಮೆಯು ಪವಿತ್ರಾತ್ಮನ ಫಲವಾಗಿದೆ. ನಾವು ತಾಳ್ಮೆಯಿಂದಿರಲು ಪ್ರಯತ್ನಿಸುವುದರಿಂದ ತಾಳ್ಮೆಯನ್ನು ಪಡೆದುಕೊಳ್ಳಲು ಆಗುವುದಿಲ್ಲ, ಅಥವಾ ಪವಿತ್ರಾತ್ಮನು ಅದನ್ನು ಒಂದು ಬೆಳ್ಳಿಯ ತಟ್ಟೆಯಲ್ಲಿಟ್ಟು ನಮಗೆ ಕೊಡುವುದಿಲ್ಲ. ಪ್ರಿಯರೇ, ತಾಳ್ಮೆಯು ಸಂಕಟ ಹಾಗೂ ಪರೀಕ್ಷೆಯಿಂದ ಬರುತ್ತದೆ. ಪ್ರಿಯರೇ, ಈ ವಾಕ್ಯ ಭಾಗವು ನಮಗೆ ತಿಳಿಸುವುದೇನೆಂದರೆ, ತಾಳ್ಮೆ ಇಲ್ಲದೆ ಒಬ್ಬ ವ್ಯಕ್ತಿಯು ಪರಿಪೂರ್ಣನಾಗಲು ಹಾಗೂ ಪರಿಪಕ್ವ ದೇವರ ಮಗುವಾಗಲು ಎಂದಿಗೂ ಸಾಧ್ಯವಿರುವುದಿಲ್ಲ. ಆದ್ದರಿಂದಲೇ ಅನೇಕ ದೇವರ ಮಕ್ಕಳು ಶರೀರದಲ್ಲಿ ಬೆಳೆದಿದ್ದಾರೆ, ಆದರೆ ಇನ್ನೂ ಕೂಸುಗಳಂತೆ ಇದ್ದಾರೆ. ಅರಸನಾದ ದಾವೀದನು ಕೀರ್ತನೆ 131, 1 ಮತ್ತು 2ನೇ ವಚನಗಳಲ್ಲಿ ಹೀಗೆ ಬರೆಯುತ್ತಾನೆ. ಹೇಗೆಂದರೆ, ಯೆಹೋವನೇ, ನನ್ನ ಎದೆಯಲ್ಲಿ ಹಮ್ಮಿಲ್ಲ, ನನಗೆ ಸೊಕ್ಕಿನ ಕಣ್ಣಿಲ್ಲ, ಅಸಾಧ್ಯ ಕಾರ್ಯಗಳಲ್ಲಿ ಕೈ ಹಾಕುವುದಿಲ್ಲ. ನಿಜವಾಗಿ ನನ್ನ ಮನಸ್ಸನ್ನು ಸಮಾಧಾನಪಡಿಸಿದ್ದೇನೆ. ತಾಯಿಯ ಬಳಿಯಲ್ಲಿರುವ ಮೊಲೆ ಬಿಡಿಸಿದ ಕೂಸಿನಂತೆ ನೆಮ್ಮದಿಯಿಂದಿದ್ದೇನೆ. ನನ್ನಲ್ಲಿ ನನ್ನ ಮನಸ್ಸು ಮೊಲೆ ಬಿಡಿಸಿದ ಕೂಸಿನಂತಿದೆ ಎಂಬುದೇ. ಪ್ರಿಯರೇ, ಇಲ್ಲಿ ದಾವೀದನು ಬೇರೆ ಮಾತುಗಳಲ್ಲಿ ಹೇಳುತ್ತಿರುವುದೇನೆಂದರೆ, ನಾನು ಈಗಾಗಲೇ ಬೆಳೆಯಬೇಕಾಗಿತ್ತು ಎಂಬುದನ್ನು ಅರಿತಿರುವೆನು. ತಾಯಿಯ ಹಾಲನ್ನು ಬಿಟ್ಟು ಗಟ್ಟಿಯಾದ ಆಹಾರವನ್ನು ಸೇವಿಸಬೇಕಾಗಿತ್ತು. ನಾನು ಜೀವದ ರೊಟ್ಟಿಯನ್ನು ತಿನ್ನಬೇಕಾಗಿತ್ತು ಎಂಬುದಾಗಿ. ಪ್ರಿಯರೇ, ದೇವರು ದಾವೀದನನ್ನು ಪರೀಕ್ಷಿಸಿದನು ಮತ್ತು ಆ ಪರೀಕ್ಷೆಯು ಅವನನ್ನು ಬೆಳೆಯುವಂತೆ ಸಾಮರ್ಥ್ಯಗೊಳಿಸಿತು. ಅಪೊಸ್ತಲನಾದ ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 3 ಮತ್ತು 4ನೇ ವಚನಗಳಲ್ಲಿ ಹೀಗೆ ಬರೆಯುತ್ತಾನೆ. ಹೇಗೆಂದರೆ, ಇದು ಮಾತ್ರವಲ್ಲದೆ ನಮಗೆ ಉಂಟಾಗುವ ಉಪದ್ರವಗಳಲ್ಲಿಯೂ ಉಲ್ಲಾಸವಾಗಿದ್ದೇವೆ. ಯಾಕೆಂದರೆ ಉಪದ್ರವದಿಂದ ತಾಳ್ಮೆಯು ಹುಟ್ಟುತ್ತದೆ, ತಾಳ್ಮೆಯಿಂದ ಅನುಭವ ಸಿದ್ಧಿ ಹುಟ್ಟುತ್ತದೆ, ಅನುಭವದಿಂದ ನಿರೀಕ್ಷಣ ಹುಟ್ಟುತ್ತದೆಂದು ಬಲ್ಲೆವು ಎಂಬುದೇ. ನೋಡಿರಿ, ಅದರಲ್ಲಿ ಸಂಪೂರ್ಣವಾಗಿ ಉದ್ದೇಶವಿರುತ್ತದೆ. ಇಂದು ಪ್ರಿಯರೇ, ಆಳವಲ್ಲದ ಹಾಗೂ ಹೊರಗಣ ತೋರಿಕೆಯ ಭಕ್ತರಿರುವುದನ್ನು ನಾವು ನೋಡುತ್ತೇವೆ. ಅನೇಕ ದೇವ ಮಕ್ಕಳು ಆ ಸುರಕ್ಷಿತತೆಯನ್ನು ಅನುಭವಿಸುತ್ತಾ ಇದ್ದಾರೆ. ಅನೇಕರು ತಾವು ಬುದ್ಧಿವಂತರೆಂದು ತೋರಿಸಿಕೊಳ್ಳಲು ಪ್ರಯತ್ನಿಸಿ ದೇವರ ವಾಕ್ಯವನ್ನೇ ಪ್ರಶ್ನಿಸುತ್ತಾರೆ. ಇನ್ನು ಅನೇಕರು ತಾವು ನೂತನ ಧಾರ್ಮಿಕತೆಯನ್ನು ಪ್ರಯತ್ನಿಸುವ ಅನಿಸಿಕೆಯಲ್ಲಿದ್ದಾರೆ.
ಈ ಎಲ್ಲ ಥರದ ಜನರಲ್ಲಿ ಇರುವ ಸಮಸ್ಯೆ ಏನೆಂದರೆ ಅವರು ಇನ್ನೂ ಬೆಳೆದಿರುವುದಿಲ್ಲ. ಅವರು ಇನ್ನೂ ಚಿಕ್ಕ ಕೂಸುಗಳಾಗೇ ಇದ್ದಾರೆ. ನಮ್ಮ ಜೀವಿತಗಳಲ್ಲಿ ತಾಳ್ಮೆಯನ್ನು ಉತ್ಪಾದಿಸಲು ಹಾಗೂ ನಾವು ಪೂರ್ತಿಯಾಗಿ ಬೆಳೆದು ದೇವರ ಮಕ್ಕಳಾಗುವಂತೆ ದೇವರು ನಮಗೆ ಪರೀಕ್ಷೆಗಳನ್ನು, ಸಂಕಟಗಳನ್ನು ಅನುಮತಿಸುತ್ತಾನೆ. ಅದು ನಮಗೆ ಎಷ್ಟು ಅವಶ್ಯಕವಾಗಿದೆಯಲ್ಲವೇ? ನೋಡಿರಿ, ನಾವು ತಾಳ್ಮೆಯನ್ನು ಕಲಿತುಕೊಳ್ಳುವಂತೆ ದೇವರು ನಮಗೆ ಸಮಸ್ಯೆಗಳನ್ನು ಕಳುಹಿಸಬಹುದು. ಅದು ಜನರ ಜೀವಿತಗಳಲ್ಲಿ ನಿರೀಕ್ಷೆಯನ್ನು, ಪ್ರೀತಿಯನ್ನು ಉತ್ಪಾದಿಸುವಂತೆ ಮಾಡುತ್ತದೆ. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 5ನೇ ವಚನವನ್ನು. ನಿಮ್ಮಲ್ಲಿ ಯಾವನಿಗಾದರೂ ಜ್ಞಾನ ಕಡಿಮೆಯಾಗಿದ್ದರೆ ಅವನು ದೇವರನ್ನು ಕೇಳಿಕೊಳ್ಳಲಿ, ಅದು ಅವನಿಗೆ ದೊರಕುವುದು. ದೇವರು ಹಂಗಿಸದೆ ಎಲ್ಲರಿಗೂ ಉದಾರ ಮನಸ್ಸಿನಿಂದ ಕೊಡುವನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರೀತಿಯ ದೇವಜನರೇ, ಇಲ್ಲಿ ಹೇಳಲ್ಪಟ್ಟಿರುವಂಥ ಜ್ಞಾನವು ಯಾಕೋಬನು ಮಾತನಾಡುತ್ತಿರುವ ಸಂಕಷ್ಟಗಳಿಗೆ ಹಾಗೂ ಪರೀಕ್ಷೆಗಳಿಗೆ ಸಂಬಂಧಿಸಿರುವಂಥದ್ದಾಗಿದೆ. ಈ ಸಮಸ್ಯೆಯನ್ನು ನಾನು ಹೇಗೆ ಪರಿಹರಿಸಬಲ್ಲೆನು? ಈ ವಿಷಯವನ್ನು ನಾನು ಹೇಗೆ ಸಂಧಿಸಬಲ್ಲೆನು? ಈ ವ್ಯಕ್ತಿಯೊಂದಿಗೆ ನಾನು ಹೇಗೆ ವ್ಯವಹರಿಸಬಲ್ಲೆನು ಎಂಬುದಾಗಿ ನಾವೆಲ್ಲರೂ ಕಷ್ಟಗಳನ್ನು, ಸಮಸ್ಯೆಗಳನ್ನು, ಪರೀಕ್ಷೆಗಳನ್ನು ಹೊಂದಿರುತ್ತೇವೆ. ಯಾವುದಾದರೊಂದು ಸಮಸ್ಯೆಗೆ ಸಂಬಂಧಿಸಿದಂತೆ ನಮ್ಮಲ್ಲಿ ಜ್ಞಾನವು ಕಡಿಮೆಯಾಗಿದ್ದರೆ ನಾವು ಪ್ರಾರ್ಥನೆಯ ಮೂಲಕ ದೇವರ ಬಳಿಗೆ ಹೋಗಬೇಕು. ಪ್ರಿಯರೇ, ಜ್ಞಾನವು ತಿಳುವಳಿಕೆಯನ್ನು ಅಥವಾ ಬುದ್ಧಿಯನ್ನು ಪ್ರಾಯೋಗಿಕವಾಗಿ ಉಪಯೋಗಿಸುವ ಅಭ್ಯಾಸವಾಗಿರುತ್ತದೆ. ಅನೇಕರಿಗೆ ಬುದ್ಧಿ ಇರುತ್ತದೆ, ಆದರೆ ಅದನ್ನು ಪ್ರಾಯೋಗಿಕವಾಗಿ ಉಪಯೋಗಿಸುವ ಅರಿವು ಇರುವುದಿಲ್ಲ. ಜ್ಞಾನವೆಂಬುದು ಕೆಲವು ನಿರ್ದಿಷ್ಟವಾದ ಪರೀಕ್ಷೆಗಳ, ಕಷ್ಟಗಳ ಅಥವಾ ಸಮಸ್ಯೆಗಳ ಪರಿಸ್ಥಿತಿಗಳಲ್ಲಿ ಹೇಗೆ ಕಾರ್ಯನಿರ್ವಹಿಸುವುದು ಎಂಬುದಾಗಿದೆ. ಪ್ರೀತಿಯುಳ್ಳ ದೇವಜನರೇ, ನಮ್ಮ ಜೀವನವೆಲ್ಲ ಸಮಸ್ಯೆಗಳಿಂದ ತುಂಬಿಕೊಂಡಿರುವುದರಿಂದ ನಮಗೆ ದೇವರ ಜ್ಞಾನದ ಅವಶ್ಯಕತೆ ಇರುತ್ತದೆ ಮತ್ತು ದೇವರು ಇಂಥ ಸಮಯಗಳಲ್ಲಿ ಆ ಜ್ಞಾನವನ್ನು ಉದಾರವಾಗಿ ಹಂಗಿಸದೆ ಕೊಡುತ್ತಾನೆ ಎಂಬುದಾಗಿ ನೋಡುತ್ತೇವೆ. ಮರ್ವಿನ್ ಆರ್ ವಿನ್ಸೆಂಟ್ ಎಂಬವರ ಪ್ರಕಾರ ಹಂಗಿಸದೆ ಎಂಬುದಕ್ಕೆ ತಮ್ಮ ಹೊಸ ಒಡಂಬಡಿಕೆಯಲ್ಲಿನ ವಾಕ್ಯ ಅಧ್ಯಯನ ಎಂಬ ಪುಸ್ತಕದಲ್ಲಿ ಹೀಗೆ ವರ್ಣಿಸಿರುತ್ತಾರೆ. ಹೇಗೆಂದರೆ, ಶುದ್ಧವಾದ ಹಾಗೂ ಒಳ್ಳೆಯದನ್ನು, ಯಾವ ಕೆಟ್ಟತನವನ್ನು, ಕಹಿಯಾದದನ್ನು ಸೇರಿಸದೆ ಸುಮ್ಮನೆ ಕೊಟ್ಟು ಬಿಡುವುದು ಎಂಬುದಾಗಿ. ಆದುದರಿಂದ ನಮ್ಮಲ್ಲಿ ಜ್ಞಾನವು ಕಡಿಮೆಯಾಗಿದ್ದರೆ ನಾವು ನಮ್ಮ ಪ್ರಾರ್ಥನೆಗಳನ್ನು ಆಲಿಸಿ ಅವುಗಳಿಗೆ ಉತ್ತರವನ್ನು ಕೊಡುವ ದೇವರ ಬಳಿಗೆ ಹೋಗೋಣವೇ? ಮುಂದಕ್ಕೆ ನೋಡ್ರಿ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನವನ್ನು. ಸ್ವಲ್ಪವೂ ಸಂದೇಹ ಪಡದೆ ನಂಬಿಕೆಯಿಟ್ಟು ಕೇಳಿಕೊಳ್ಳಬೇಕು. ಸಂದೇಹ ಪಡುವವನೋ ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲಿಯುತ್ತಿರುವನು ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಅನೇಕ ಸಾರಿ ನಾವು ದೇವರನ್ನು ನಂಬುವುದರಲ್ಲಿ ಸಂದೇಹ ಪಡುವವರಾಗಿದ್ದೇವೆ. ನಮ್ಮ ಕಷ್ಟಗಳು, ಸಂಕಟಗಳು, ಪರೀಕ್ಷೆಗಳು ಬಹು ದೊಡ್ಡವಾದವುಗಳಂತೆ ಕಾಣಿಸುತ್ತವೆ. ಇಂಥ ಪರಿಸ್ಥಿತಿಯನ್ನು ಸಾಮಾನ್ಯವಾಗಿ ನಾವೆಲ್ಲರೂ ಹಾದು ಬರುತ್ತೇವೆ. ಆದರೆ ನಮ್ಮ ಪರಲೋಕದ ತಂದೆಯು ಎಲ್ಲ ಸ್ಥಿತಿಗತಿಗಳಿಗೆ ಅವಶ್ಯಕವಾಗಿರುವ ಜ್ಞಾನವನ್ನು ಕೊಡಲು ಶಕ್ತನಾಗಿದ್ದಾನೆ. ಯಾಕಂದರೆ ನಮ್ಮ ಸಮಸ್ಯೆಗಳನ್ನು, ನಮ್ಮ ಕಷ್ಟಗಳನ್ನು ಸಂಧಿಸಲು ನಮ್ಮಲ್ಲಿ ಸಾಕಷ್ಟು ಜ್ಞಾನವಿರುವುದಿಲ್ಲ. ಆದರೆ ಪ್ರಿಯರೇ, ನಮಗೆ ಅವಶ್ಯವಾಗಿರುವ ಜ್ಞಾನವನ್ನು ಅನುಗ್ರಹಿಸಲು ನಮಗೆ ಪರಲೋಕದ ತಂದೆಯು ಇರುತ್ತಾನೆ. ಮುಂದೆ ಇದೇ ವಾಕ್ಯದಲ್ಲಿ ಸಂದೇಹ ಪಡುವವನೋ ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲಿಯುತ್ತಿರುವನು ಎಂಬುದಾಗಿ ನೋಡುತ್ತೇವೆ. ನೋಡಿರಿ, ಕೆಲವು ಸಾರಿ ನಾವು ಈ ಕೆಲಸವನ್ನು ದೇವರು ನೋಡಿಕೊಳ್ಳುತ್ತಾನೆ ಮತ್ತು ಅದಕ್ಕಾಗಿ ನಾನು ಆತನನ್ನು ನಂಬಲಿದ್ದೇನೆ ಎಂಬುದಾಗಿ ಹೇಳಿಕೊಳ್ಳುತ್ತೇವೆ. ಆದರೆ ಅವಸರಪಟ್ಟು ಆ ಕೆಲಸದ ವಿಷಯದಲ್ಲಿ ನಾವೇ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ. ಇನ್ನೂ ಕೆಲವು ಸಾರಿ ನಮ್ಮ ಸಮಸ್ಯೆಗಳನ್ನು ದೇವರ ಕಡೆಗೆ ತಿರುಗಿಸಿ ಆತನನ್ನು ನಂಬುತ್ತೇವೆ. ಆದರೆ ಅದರ ಮರುದಿವಸ ಯಾವುದೇ ಪರಿಹಾರವೂ ಕಾಣದಾದಾಗ ನಮ್ಮಷ್ಟಕ್ಕೆ ನಾವೇ ಪರಿಹಾರವನ್ನು ಹುಡುಕಲು ಬಯಸುತ್ತೇವೆ. ಅಲ್ಲಿಯೇ ನಾವು ಸೋಲುವಂಥವರಾಗಿದ್ದೇವೆ. ಇದನ್ನೇ ಸಂದೇಹ ಪಡುವವನೋ
ಗಾಳಿಯಿಂದ ಬಡಿಯಲ್ಪಟ್ಟ ಸಮುದ್ರದ ತೆರೆಯಂತೆ ಅಲಿಯುತ್ತಿರುವವನು ಎಂಬುದಾಗಿ ಹೇಳುವಂಥದ್ದಾಗಿದೆ. ಮುಂದಕ್ಕೆ ನೋಡ್ರಿ, ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 7ನೇ ವಚನವನ್ನು. ಆ ಮನುಷ್ಯನು ತಾನು ಕರ್ತನಿಂದ ಏನಾದರೂ ಹೊಂದುವೆನೆಂದು ಭಾವಿಸದೇ ಇರಲಿ ಎಂಬುದಾಗಿ. ಪ್ರಿಯ ಮಿತ್ರರೇ, ಈ ವಾಕ್ಯ ಭಾಗದಲ್ಲಿ ನಾವು ನೋಡುವಂತಹದ್ದು ನೇರವಾದ ವಿಷಯವಾಗಿದೆ. ಅಂದರೆ ನಮ್ಮ ಸಮಸ್ಯೆಯನ್ನು ನಾವೇ ಬಗೆಹರಿಸಲು ಪ್ರಯತ್ನಿಸುವುದಾದರೆ ದೇವರು ಅದನ್ನು ನಮಗೋಸ್ಕರ ಬಗೆಹರಿಸಲಾರನು ಎಂಬುದಾಗಿ. ಹಾಗೆ ನಮ್ಮಷ್ಟಕ್ಕೆ ನಾವು ಪ್ರಯತ್ನಿಸಿ ನಿರಾಶರಾಗುವುದಕ್ಕಿಂತ ಅದನ್ನು ದೇವರ ಕೈಗಳಿಗೆ ಕೊಟ್ಟು ಬಿಡುವುದು ಒಳ್ಳೆಯದು ಆಗಿರುತ್ತದೆ. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನವನ್ನು. ಅವನು 2 ಮನಸ್ಸುಳ್ಳವನು, ತನ್ನ ನಡತೆಯಲ್ಲೆಲ್ಲ ಚಂಚಲನೂ ಆಗಿದ್ದಾನೆ ಎಂಬುದಾಗಿ. ಪ್ರಿಯ ದೇವಜನರೇ, ಇಸ್ರಾಯೇಲ್ಯರ ಜೀವಿತದಲ್ಲಿ ನೋಡುವಾಗ ಇದುವೇ ಅವರ ದೊಡ್ಡ ಸಮಸ್ಯೆಯಾಗಿತ್ತು. ಇಸ್ರಾಯೇಲ್ ಒಂದು ಮೂರ್ಖ ಪಾರಿವಾಳದಂತಿದೆ ಎಂಬುದಾಗಿ ಓಶೆಯನು ಹೇಳಿದನು. ಅದು ಸಹಾಯವನ್ನು ಹುಡುಕುತ್ತಾ ಮೊದಲು ಐಗುಪ್ತಕ್ಕೆ ಹಾರಿಹೋಯಿತು ಮತ್ತು ಅದರ ನಂತರ ಅದು ಅಶೂರ್ಯಕ್ಕೆ ಹಾರಿತು. ಹೀಗೆ ಮೊದಲು ಒಂದು ಕಡೆಗೆ, ಆಮೇಲೆ ಇನ್ನೊಂದು ಕಡೆಗೆ ತಿರುಗಿತೇ ವಿನಃ ದೇವರ ಕಡೆಗೆ ತಿರುಗಲಿಲ್ಲ. ನಾವು ಸಹ ಅನೇಕ ಸಾರಿ ಸಮಸ್ಯೆಗಳು ಎದುರುಗೊಳ್ಳುವಾಗ ಅವುಗಳನ್ನು ಬಗೆಹರಿಸಲು ದೇವರ ಕಡೆಗೆ ತೆಗೆದುಕೊಂಡು ಹೋಗಿರುವುದೇ ಇಲ್ಲವಲ್ಲ ಎಂಬುದಾಗಿ ನಮಗೆ ತೋಚುವವರೆಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುತ್ತಲೇ ಇರುತ್ತೇವೆ. ಇಂದು ನಮ್ಮ ದಿನವನ್ನು ಆರಂಭಿಸಿದಾಗ ನಮ್ಮೆಲ್ಲ ಚಿಂತೆಗಳನ್ನು, ವ್ಯವಹಾರಗಳನ್ನು ದೇವರ ಕಡೆಗೆ ತಿರುಗಿಸಿರುವೆವೋ? ಇದು ನಮ್ಮ ದಿನನಿತ್ಯದ ಜೀವಿತದಲ್ಲಿ ಬಹು ಅವಶ್ಯವಾಗಿದೆ ಪ್ರಿಯರೇ. ಯಾಕೆಂದರೆ ಈ ಜೀವಿತದ ದಿನನಿತ್ಯದ ವ್ಯವಹಾರಗಳನ್ನು ಎದುರಿಸಲು ನಮಗೆ ದೇವರ ಜ್ಞಾನವು ಅವಶ್ಯವಾಗಿ ಬೇಕಾಗಿರುತ್ತದೆ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನವನ್ನು ನನ್ನೊಂದಿಗೆ ಗಮನಿಸಿರಿ. ಹೀನ ಸ್ಥಿತಿಯಲ್ಲಿರುವ ಸಹೋದರನು ತಾನು ಉತ್ತಮ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡಲಿ ಎಂಬುದಾಗಿ. ಪ್ರಿಯ ಸ್ನೇಹಿತರೆ, ನಾವು ಹೆಚ್ಚು ಐಶ್ವರ್ಯ ಸಂಪತ್ತನ್ನು ಹೊಂದಿರದ ಬಡವರಾಗಿರಬಹುದು. ಆದರೆ ನಾವು ದೇವರ ಮಕ್ಕಳಾಗಿರುವುದರಿಂದ ಪರಲೋಕದಲ್ಲಿ ಹೆಚ್ಚು ಸಂಪತ್ತನ್ನು ಹೊಂದಿದವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲ, ಇಲ್ಲಿಯೇ ಈ ಭೂಲೋಕದಲ್ಲಿ ಕ್ರಿಸ್ತನಲ್ಲಿ ನಾವು ಏನನ್ನು ಹೊಂದಿದ್ದೇವೆಂದು ತಿಳಿದುಕೊಳ್ಳಲು ಎಂದಾದರೂ ಮನಸ್ಸು ಮಾಡಿರುವೆವೋ? ಪೌಲನು ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 3ನೇ ಅಧ್ಯಾಯ 21ನೇ ವಚನದಿಂದ 23ನೇ ವಚನಗಳಲ್ಲಿ ಪೌಲನು ಹೀಗೆ ಬರೆಯುತ್ತಾನೆ. ಹೇಗೆಂದರೆ, ಆದ ಕಾರಣ ಮನುಷ್ಯ ಮಾತ್ರದವರ ವಿಷಯದಲ್ಲಿ ಯಾರೂ ಹಿಗ್ಗದಿರಲಿ. ಯಾಕಂದರೆ ಸಮಸ್ತವೂ ನಿಮ್ಮದು. ಪೌಲನಾಗಲಿ, ಅಪೊಲ್ಲೋಸನಾಗಲಿ, ಕೇಪನಾಗಲಿ, ಲೋಕವಾಗಲಿ, ಜೀವವಾಗಲಿ, ಮರಣವಾಗಲಿ, ಈಗಿನ ಸಂಗತಿಗಳಾಗಲಿ, ಮುಂದಣ ಸಂಗತಿಗಳಾಗಲಿ, ಸಮಸ್ತವೂ ನಿಮ್ಮದೇ. ನೀವಂತೂ ಕ್ರಿಸ್ತನವರು, ಕ್ರಿಸ್ತನು ದೇವರವನು ಎಂಬುದೇ. ಪ್ರಿಯರೇ, ನಾವು ಕ್ರಿಸ್ತನಿಗೆ ಸಂಬಂಧಿಸಿದವರಾಗಿರುವುದರಿಂದ ಆತನಿಗಿರುವುದೆಲ್ಲವನ್ನು ನಮ್ಮದಾಗಿ ಮಾಡುತ್ತಾನೆ. ನಮಗೆ ಜೀವವಿದೆ, ನಮಗೆ ಆಶೀರ್ವಾದಗಳೂ ಇವೆ. ನಾವು ಒಂದು ದಿವಸ ಸತ್ತು ಹೋಗಬಹುದು ಮತ್ತು ಅಷ್ಟರಲ್ಲಿ ಕ್ರಿಸ್ತನು 2ನೇ ಸಾರಿ ಬಾರದೇ ಇರಬಹುದು. ಆದರೆ ಆತನಿಂದ ಬರುವಂಥದ್ದೆಲ್ಲವೂ ನಮ್ಮದಾಗುತ್ತದೆ ಮತ್ತು ನಾವು ಅದನ್ನು ಆನಂದಿಸಬಹುದು. ಈ ಲೋಕದಲ್ಲಿ ನಾನು ಒಬ್ಬ ದೀನ ಭಕ್ತನಾಗಿದ್ದರೂ ಸರಿ, ಬಡವನಾಗಿದ್ದರೂ ಸರಿ, ನಾನು ಕ್ರಿಸ್ತನಲ್ಲಿ ಐಶ್ವರ್ಯವಂತನಾಗಿದ್ದೇನೆ ಮತ್ತು ಯಾವುದೇ ಒಂದನ್ನು ಹೊಂದಿದ್ದೇನೆ ಹಾಗೂ ಅದರ ವಿಷಯದಲ್ಲಿ ಆನಂದಿಸುವನಾಗಿದ್ದೇನೆ. ದೇವರಿಗೆ ಮಹಿಮೆ ಉಂಟಾಗಲಿ. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನು. ಐಶ್ವರ್ಯವಂತನಾದ ಸಹೋದರನು ತಾನು ಹೀನ ಸ್ಥಿತಿಗೆ ಬಂದನೆಂದು ಉಲ್ಲಾಸ ಪಡಲಿ. ಯಾಕಂದರೆ ಐಶ್ವರ್ಯವಂತನು ಹುಲ್ಲಿನ ಹೂವಿನಂತೆ ಗತಿಸಿ ಹೋಗುವನು ಎಂಬುದಾಗಿ. ಪ್ರಿಯರೇ, ಅನೇಕ ಕಟ್ಟಡಗಳ ಮೇಲೆ ಗಣ್ಯ ವ್ಯಕ್ತಿಗಳ ಹೆಸರುಗಳು ಇರುವುದನ್ನು ನಾವು ನೋಡಿರಬಹುದು. ವಿಶೇಷವಾಗಿ ಯಾವುದಾದರೊಂದು ದೊಡ್ಡ ಹೆಸರುವಾಸಿಯಾದ ಶಾಲೆಗೆ ಹೋಗುವುದಾದರೆ ಅಲ್ಲಿರುವ ಬೇರೆ ಬೇರೆ ವಿಭಾಗಗಳ ಕಟ್ಟಡಗಳಿಗೆ ಅವುಗಳನ್ನು ನಿರ್ಮಿಸುವಾಗ ದೇಣಿಗೆಯನ್ನು ನೀಡಿದ್ದ ದಾನಿಗಳ ಹೆಸರುಗಳನ್ನೇ ಕೊಡಲಾಗಿರುತ್ತದೆ. ಆ ದಾನಿಗಳೆಲ್ಲ ಐಶ್ವರ್ಯವಂತರೇ ಆಗಿದ್ದರು. ಆದರೆ ಈಗ ಅವರೆಲ್ಲರೂ ಎಲ್ಲಿರುತ್ತಾರೆ ಎಂಬುದನ್ನು ನಾವು ತಿಳಿದಿರುವೆವು.
ಅವರೆಲ್ಲರೂ ನಿನ್ನೆ ಹುಟ್ಟಿ ಇಂದು ಬಾಡಿ ಹೋಗಿರುವ ಹೂವಿನಂತಿದ್ದಾರೆ. ಅವರ ಐಶ್ವರ್ಯ, ಪ್ರಭಾವ ಹಾಗೂ ವೈಭವವೆಲ್ಲವೂ ಬಾಡಿ ಹೋಗಿವೆ. ನಾವು ಐಶ್ವರ್ಯವಂತರಾಗಿದ್ದೇವೆ ಎಂದು ಸಂತೋಷಿಸುವುದು ಬೇಡ. ಯಾಕಂದರೆ ಆ ಐಶ್ವರ್ಯವು ಬಹಳ ಸಮಯ ನಮ್ಮೊಂದಿಗೆ ಇರುವುದಿಲ್ಲ. ನಮ್ಮ ಐಶ್ವರ್ಯವನ್ನು ಹಾಗೂ ನಮ್ಮ ಸಂಪತ್ತನ್ನು ನಾವು ಕಳೆದುಕೊಳ್ಳಲಿಕ್ಕಿಲ್ಲ. ಆದರೆ ನಾವು ಮರಣವನ್ನು ಹೊಂದುವಾಗ ಅದು ನಮ್ಮನ್ನು ಕಳೆದುಕೊಳ್ಳುತ್ತದೆ. ಅವುಗಳನ್ನು ನಮ್ಮೊಂದಿಗೆ ತೆಗೆದುಕೊಂಡು ಹೋಗಲಿಕ್ಕಾಗುವುದಿಲ್ಲ. ಯಾಕೆಂದರೆ ಐಶ್ವರ್ಯವಂತನು ಹುಲ್ಲಿನ ಹೂವಿನಂತೆ ಗತಿಸಿ ಹೋಗುವನು ಎಂಬುದಾಗಿ ಸತ್ಯವೇದವು ನಮಗೆ ತಿಳಿಸುತ್ತದೆ. ಮುಂದಕ್ಕೆ ನೋಡೋಣ. ಯಾಕೋಬನು ಬರೆದ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನವನ್ನು. ಸೂರ್ಯನು ಉದಯಿಸಿ ಉಷ್ಣವಾದ ಗಾಳಿ ಬೀಸಿ ಹುಲ್ಲನ್ನು ಬಾಡಿಸಲು ಆ ಹುಲ್ಲಿನ ಹೂವು ಉದುರಿ ಅದರ ರೂಪದ ಸೊಗಸು ಕೆಡುವುದಷ್ಟೇ, ಹೀಗೆ ಐಶ್ವರ್ಯವಂತನು ತನ್ನ ವ್ಯವಹಾರಗಳಲ್ಲಿಯೇ ಕುಂದಿ ಹೋಗುವನು ಎಂಬುದಾಗಿ. ಪ್ರಿಯರೇ, ಅನೇಕ ಚಿತ್ರ ನಟ ನಟಿಯರು ತಮ್ಮ ಸೌಂದರ್ಯದಿಂದಾಗಿ ಪ್ರಖ್ಯಾತಿಯನ್ನು, ಸಮೃದ್ಧಿಯನ್ನು ಗಳಿಸಿರುತ್ತಾರೆ. ಆದರೆ ಅವರು ವೃದ್ಧರಾಗುತ್ತಾ ಹೋದಂತೆ ಅವರ ಸೌಂದರ್ಯವು ಬಾಡಿ ಹೋಗಿಬಿಡುತ್ತದೆ. ಹೀಗೆ ಐಶ್ವರ್ಯವಂತನು ತನ್ನ ವ್ಯವಹಾರಗಳಲ್ಲಿಯೇ ಕುಂದಿ ಹೋಗುವನು ಎಂಬುದಾಗಿ ಸತ್ಯವೇದವು ಹೇಳುತ್ತದೆ. ನನ್ನ ಪ್ರಿಯ ದೇವಜನರೇ, ನಮಗೆ ಈ ದಿವಸವು ಸಹಾಯವನ್ನು ಮಾಡುವುದಲ್ಲದೆ ನಮ್ಮ ಮುಂದಿನ ಜೀವಿತದಲ್ಲಿಯೂ ನಮಗೆ ಪರಲೋಕದ ಸೌಭಾಗ್ಯವನ್ನು ಕೊಡಲೆಂದೇ ನಮ್ಮನ್ನು ರಕ್ಷಿಸಿರುವ ಯೇಸು ಕ್ರಿಸ್ತನು ನಮಗಿರುವುದರಿಂದ ನಾವು ಆತನಲ್ಲಿ ಆನಂದಿಸೋಣ. ನೋಡಿರಿ ಪ್ರಿಯರೇ, ನಾವು ಜ್ಞಾನೋಕ್ತಿಗಳ ಪುಸ್ತಕವನ್ನು ಧ್ಯಾನಿಸುವಾಗ ಆ ಪುಸ್ತಕವನ್ನು ಜ್ಞಾನದ ವಿಶ್ವವಿದ್ಯಾಲಯ ಎಂಬುದಾಗಿ ಕರೆದಿರುವೆವಲ್ಲವೇ? ಈಗ ಈ ಯಾಕೋಬನು ಬರೆದ ಪತ್ರಿಕೆಗೆ ನಾವು ಬಲವಾದ ಹೊಡೆತಗಳ ಶಾಲೆ ಎಂಬುದಾಗಿ ಕರೆಯಬಹುದು. ಇಂದು ನಮ್ಮಲ್ಲಿ ಅನೇಕರು ಇದೇ ಶಾಲೆಯಲ್ಲಿದ್ದೇವೆ. ದೇವರು ತನ್ನವರೆಲ್ಲರನ್ನು ತನ್ನ ಮಕ್ಕಳಾಗಿ ಪೂರ್ಣ ಪರಿಪಕ್ವತೆಗೆ ತರಬೇಕೆಂದು ಬಯಸುತ್ತಾನೆ ಮತ್ತು ಅದಕ್ಕಾಗಿ ಆತನು ಅನೇಕ ಪರೀಕ್ಷೆಗಳನ್ನು ಹೊಂದಿದ್ದಾನೆ. ತನ್ನ ಮಕ್ಕಳು ಯಥಾರ್ಥರಾಗಿರುವರೋ ಇಲ್ಲವೋ ಎಂಬುದನ್ನು ತಿಳಿದುಕೊಳ್ಳಲು ಹಾಗೂ ಸುಳ್ಳು ಭಕ್ತರನ್ನು ತೆಗೆದುಹಾಕಲು ಆತನು ತನ್ನ ಎಲ್ಲ ಮಕ್ಕಳನ್ನು ಪರೀಕ್ಷಿಸುತ್ತಾನೆ. ಆತನು ತನ್ನ ಮಕ್ಕಳಿಗೆ ಭರವಸೆಯನ್ನು ನೀಡಲು ಬಯಸುತ್ತಾನೆ. ನಮಗೆ ಸಂಕಷ್ಟಗಳು ಬರುವಾಗ ನಾವು ದೇವರ ಮಕ್ಕಳಾಗಿರುವುದಿಲ್ಲವೆನ್ನುವುದಕ್ಕೆ ಅವು ಪುರಾವೆಗಳಾಗಿರುತ್ತವೆ ಎಂದು ಎಣಿಸಬಾರದು ಪ್ರಿಯರೇ. ಅದರ ಬದಲಾಗಿ ನಾವು ನಮ್ಮ ನಂಬಿಕೆಗೆ ಸಕಾರಾತ್ಮಕ ರುಜುವಾತಾಗಿವೆ ಎಂದು ತಿಳಿದುಕೊಳ್ಳಬೇಕು. ನನ್ನ ಪ್ರಿಯರೇ, ಇಂದು ನನಗೆ ಯಾವ ಸಮಸ್ಯೆಯೂ ಎದುರಾಗಿಲ್ಲ ಎಂಬುದಾಗಿ ಹೇಳುವುದಾದರೆ ನನ್ನ ರಕ್ಷಣೆಯನ್ನು ಪ್ರಶ್ನಿಸಿಕೊಳ್ಳುವುದಕ್ಕೆ ಅದು ಗುರುತಾಗಿರುತ್ತದೆ. ಆದರೆ ಸಮಸ್ಯೆಯು ಎದುರಾದರೆ ನಾವು ದೇವರಿಗೆ ಸಂಬಂಧಿಸಿದವರು ಎಂಬುದಕ್ಕೆ ಅದು ಒಳ್ಳೆಯ ಗುರುತಾಗಿರುತ್ತದೆ. ನೋಡಿರಿ, ದೇವರು ತಾನು ಕೊಡುವಂಥ ಪರೀಕ್ಷೆಗೆ ಅನೇಕ ಉದ್ದೇಶಗಳನ್ನು ಹೊಂದಿರುತ್ತಾನೆ. ಇಲ್ಲಿ ಯಾಕೋಬನು ತಾಳ್ಮೆಯ ಕುರಿತು ಪ್ರಾಧಾನ್ಯತೆಯನ್ನು ನೀಡುತ್ತಿರುವನು. ನಾವು ಕೇವಲ ದೇವರ ಯಥಾರ್ಥವಾದ ಮಕ್ಕಳಾಗಿದ್ದೇವೆಂದು ನಮಗೆ ರುಜುವಾತು ಕೊಡುವುದನ್ನು ಮಾತ್ರ ಆತನು ಬಯಸದೆ ನಮ್ಮ ಜೀವಿತಗಳಲ್ಲಿ ತಾಳ್ಮೆಯನ್ನು ಉತ್ಪಾದಿಸಲು ಆತನು ಬಯಸುತ್ತಾನೆ. ಪ್ರಿಯರೇ, ಪರೀಕ್ಷೆಗಳು ಹಾಗೂ ಅವುಗಳಲ್ಲಿ ದೇವರ ಉದ್ದೇಶ ಎಂಬುದರ ಬಗ್ಗೆ ಭಾಳಷ್ಟು ಬರೆಯಲ್ಪಟ್ಟಿದೆ. ವಿಲಿಯಂ ಪೆನ್ಸ್ ಎಂಬವರು ಹೀಗೆ ಹೇಳುತ್ತಾರೆ. ಹೇಗೆಂದರೆ, ನೋವು ಇಲ್ಲದೆ ಮುಲಾಮು ಇಲ್ಲ, ಮುಳ್ಳು ಇಲ್ಲದೆ ಸಿಂಹಾಸನವಿಲ್ಲ, ಕಹಿ ಇಲ್ಲದೆ ಮಹಿಮೆ ಇಲ್ಲ, ಕ್ರೂಜೆ ಇಲ್ಲದೆ ಕಿರೀಟವಿಲ್ಲ ಎಂಬುದೇ. ಮತ್ತೊಬ್ಬ ಮಹಾವ್ಯಕ್ತಿಯು ಹೀಗೆ ಹೇಳಿರುತ್ತಾರೆ. ಹೇಗೆಂದರೆ, ನಾನು ಒಂದು ಭಾರವನ್ನು ಹೊರಬೇಕಾಗಿದ್ದರೆ ಕ್ರಿಸ್ತನು ನನ್ನನ್ನು ಹೊರುತ್ತಾನೆ. ಕೆಲವು ಸಾರಿ ನಮ್ಮ ಉನ್ನತಕ್ಕೆ ನೋಡುವ ಮೊದಲು ಕೆಳಗಡೆ ಮಲಗಿಸಲ್ಪಡಬೇಕು. ನಾವು ಬಲಶಾಲಿಗಳಾಗಿರುವಾಗಲೂ ನಮ್ಮಲ್ಲಿ ನಾವು ಬಲಹೀನರಾಗಿದ್ದೇವೆ. ನಾವು ಎಷ್ಟು ಕಾಲ ಜೀವಿಸುತ್ತೇವೆಂಬುದು ಅಲ್ಲ, ಆದರೆ ಹೇಗೆ ಜೀವಿಸುತ್ತೇವೆಂಬುದು ಮುಖ್ಯವಾಗಿದೆ ಎಂಬುದೇ. ಪ್ರಿಯರೇ, ಈ ದೃಷ್ಟಿಕೋನವನ್ನು ಹೊಂದಿರುವುದು ಬಹು ಮುಖ್ಯವಾಗಿರುತ್ತದೆ. ಹಾಗಾದರೆ ನಮ್ಮ ಜೀವಿತ ಹಾಗಿದೆ ಪ್ರೀತಿಯುಳ್ಳ ದೇವಜನರೇ? ಯಾವ ದೃಷ್ಟಿಕೋನದಲ್ಲಿ ನಾವು ಜೀವಿಸ್ತಾ ಇದ್ದೇವೆ? ನಮ್ಮ ಜೀವಿತದಲ್ಲಿ ಬರುವಂಥ
ಎಲ್ಲ ಕಷ್ಟ ಸಂಕಟಗಳಲ್ಲಿ ದೇವರನ್ನೇ ನೋಡೋಣ. ಆತನಿಂದ ಬಲವನ್ನು, ಆದರಣೆಯನ್ನು, ನಿರೀಕ್ಷೆಯನ್ನು ಹೊಂದಿದವರಾಗಿ ನಮ್ಮ ಜೀವಿತದಲ್ಲಿ ಮುಂದೆ ಮುಂದೆ ಸಾಗೋಣ. ಪ್ರಾರ್ಥನೆ ಮಾಡೋಣ. ಪರಿಶುದ್ಧನು, ಕೃಪಾ ಸಂಪೂರ್ಣ ಆಗಿರುವಂಥ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಲ್ಲಿ ತಂದೆಯಾದ ದೇವರೇ, ನಿನ್ನ ವಾಕ್ಯದ ಮೂಲಕವಾಗಿ ನೀನು ನಮಗೆ ತಿಳಿಸಿದ ಸತ್ಯಗಳಿಗಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ. ನಮ್ಮ ಜೀವಿತದಲ್ಲಿ ನಾವು ಹಾದು ಹೋಗುವಂಥ ಎಲ್ಲ ಪರಿಸ್ಥಿತಿಗಳಲ್ಲಿ ನಿನ್ನನ್ನೇ ದೃಷ್ಟಿಸುತ್ತಾ ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡುವುದಕ್ಕೆ ನಮಗೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರ ಒಬ್ಬೊಬ್ಬರ ಜೀವಿತಗಳಲ್ಲಿ ನಿನ್ನ ಬೆಳಕು ಸಮೃದ್ಧಿಯಾಗಿ ಇರಲಿ ಸ್ವಾಮಿ. ನಿನ್ನ ವಾಕ್ಯಗಳು ವಾಸಿಸಲಿ. ಅವರು ತಮ್ಮೆಲ್ಲ ಸ್ಥಿತಿಯಲ್ಲಿ ನಿನ್ನನ್ನು ಆತುಕೊಂಡು ನಿರೀಕ್ಷೆಯನ್ನು ಹೊಂದಿಕೊಂಡು ನಿತ್ಯ ಜೀವದ ನಿರೀಕ್ಷೆಯಲ್ಲಿ ಮುಂದೆ ಸಾಗುವುದಕ್ಕೆ ಸಹಾಯ ಮಾಡು ಎಂಬುದಾಗಿ ನಮ್ಮೆಲ್ಲ ವೀಕ್ಷಕ ಬಾಂಧವರ ಜೀವಿತಗಳಲ್ಲಿ ನೀನು ಕಾರ್ಯ ಮಾಡಿ ಅವರನ್ನು ನಿನ್ನ ಮಹಿಮೆಗೋಸ್ಕರ ನಡೆಸಬೇಕಾಗಿ ಬೇಡುತ್ತೇವೆ. ನಿನ್ನ ವಾಕ್ಯಗಳು ಸಮೃದ್ಧಿಯಾಗಿ ವಾಸ ಮಾಡಲಿ. ನಿನ್ನ ಬಲದಿಂದ ನಡೆಸಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ತಾಳ್ಮೆಯು ಪವಿತ್ರಾತ್ಮನ ಫಲವಾಗಿದೆ. ಸಂಕಷ್ಟ ಹಾಗೂ ಪರೀಕ್ಷೆಯಿಂದ ತಾಳ್ಮೆಯು ಬರುತ್ತದೆ. ದೇವರ ಮಕ್ಕಳೆನಿಸಿಕೊಂಡವರು ಆತ್ಮಿಕವಾಗಿ ಬೆಳೆದವರಾಗಿರಬೇಕು. ಜ್ಞಾನವು ನಮ್ಮ ಜೀವಿತದಲ್ಲಿನ ನಿರ್ದಿಷ್ಟ ಪರೀಕ್ಷೆಗಳ, ಕಷ್ಟಗಳ ಸಮಯದಲ್ಲಿ ಕಾರ್ಯನಿರ್ವಹಿಸುವಂಥದ್ದಾಗಬೇಕು. ಆದುದರಿಂದ ದೇವರಿಗಾಗಿ ಜೀವಿಸ್ತೇವೆ ಎಂಬ ದೃಷ್ಟಿಕೋನದಿಂದ ಜೀವಿತದಲ್ಲಿ ಮುನ್ನಡೆಯೋಣ. ಆತ್ಮೀಯ ವೀಕ್ಷಕರೇ, ದೇವರ ವಾಕ್ಯವು ನಿಮ್ಮೊಡನೆ ಮಾತನಾಡಿರುವುದಾದರೆ ನೀವು ತಿಳಿದುಕೊಂಡ ಸತ್ಯಗಳನ್ನು ನಮಗೆ ತಿಳಿಯಪಡಿಸಿರಿ. ಇತರರಿಗೂ ಈ ಕಾರ್ಯಕ್ರಮವನ್ನು ಪರಿಚಯಪಡಿಸಿರಿ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣವಾ. ವಂದನೆಗಳು.